ಗೆಳೆಯರಿ, ನಿಮ್ಮೆಲ್ಲರಿಗೂ ಶ್ರೀವಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವೆಲ್ಕಮ್ ಟು ಪಾರ್ಲಿಮೆಂಟ್ ಫೈಟ್. ಸಿದ್ದು ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ. ಲೋಕಸಭೆಯ ಚುನಾವಣೆಯ ಭರಾಟೆಯ ಅಬ್ಬರ ರಂಗು ರಂಗಾಗಿ ನಡೆಯುತ್ತಿದೆ. ಪ್ರಜೆಗಳಿಗೆ ತರ್ಕಬದ್ಧವಾಗಿ ಯೋಚನೆ ಮಾಡುವ ಸಂಕಟ ಸಮಯ. ಬಿಜೆಪಿಯ ದೇಶದ ಅಭಿವೃದ್ಧಿ ಒಂದು ಕಡೆಯಾದರೆ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಇನ್ನೊಂದು ಕಡೆ. ಮತದಾರನಿಗೆ ಮೋದಿಗೆ ಮತ ಹಾಕಬೇಕು ಅಥವಾ ಕಾಂಗ್ರೆಸ್ಸಿಗೆ ಮತ ಹಾಕಬೇಕು ಅನ್ನುವ ಗೊಂದಲ. ಈ 5 ಗ್ಯಾರಂಟಿ ಜಾರಿಗೆ ಮಾಡಿದ ಕಾಂಗ್ರೆಸ್ ಬೆಸ್ಟಾ ಅಥವಾ ದೇಶದ ಸಮಗ್ರ ಅಭಿವೃದ್ಧಿಯನ್ನು ಮಾಡುತ್ತಿರುವ ಮೋದಿ ಬೆಸ್ಟಾ? ಈ ಎರಡು ವಿಷಯವನ್ನು ಮಾತನಾಡುತ್ತಾ ನಮ್ಮ ಮತ ನಮ್ಮ ಹಕ್ಕು. ನಾವು ಒಬ್ಬ ಜವಾಬ್ದಾರಿಯ ಪ್ರಜೆ. ನಮ್ಮ ಹಕ್ಕನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ನೈತಿಕ ನೀತಿಯನ್ನು ತಿಳಿಯೋಣ ಬನ್ನಿ. ಕಾಂಗ್ರೆಸ್ಸಿನ ಈ 5 ಗ್ಯಾರಂಟಿಯು ಬೇಕಾ? ಗೆಳೆಯರಿ, ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಕಾಂಗ್ರೆಸ್ಸಿನ ಪಕ್ಷದವರು ಯಾರೇ ತಮ್ಮ ಭಾಷಣವನ್ನು ಮಾಡುವಾಗ ಹಾವಿಗೆ ಪುಂಗಿಯನ್ನು ಊದುವಂತೆ ಗ್ಯಾರಂಟಿ 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 ಅಂತ ಒಂದೇ ಮಂತ್ರವನ್ನು ಹೇಳುತ್ತಿದ್ದಾರೆ. ಇಲ್ಲವೇ ಜಾತಿ ಗಣತಿಯನ್ನು ಮಾಡಿ ಅದರ ಅನುಗುಣವಾಗಿ ರಿಸರ್ವೇಶನ್ ಮಾಡುತ್ತೇವೆ ಅಂತ ನುಡಿಯುವುದೇ ಮೂಲ ಸಿದ್ಧಾಂತವಾಗಿ ಬಿಟ್ಟಿದೆ. ತಮಿಳುನಾಡಿನಲ್ಲಿ ಆರ್ಯ ದ್ರಾವಿಡ ಸಿದ್ಧಾಂತ ಡಿಎಂಕೆಯ ಮೂಲ ರಾಜಕೀಯ ಮತ ಬ್ಯಾಂಕ್ ಹೇಗೋ ಅದೇ ರೀತಿ ಕಾಂಗ್ರೆಸ್ಸಿಗರಿಗೆ ಕರ್ನಾಟಕದಲ್ಲಿ ಬಸವಣ್ಣನವರ ತತ್ವಗಳು ಮತ ಬ್ಯಾಂಕ್ ಆಗಿಬಿಟ್ಟಿದೆ. ಈ 5 ಗ್ಯಾರಂಟಿಯ ರಾಜಕೀಯ ರಣತಂತ್ರ ಅರ್ಥವಾಗಬೇಕಾದರೆ ಈ 5 ಗ್ಯಾರಂಟಿಯ ಬ್ರಹ್ಮಾಸ್ತ್ರವನ್ನು ಭೇದಿಸಿದಾಗಲೇ ಇದರ ನಿಜವಾದ ಸತ್ಯಾಸತ್ಯತೆ ತಿಳಿಯುತ್ತದೆ. ಕಾಂಗ್ರೆಸ್ ನೀಡುತ್ತಿರುವ 5 ಗ್ಯಾರಂಟಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವನಿಧಿ, ಅನ್ನಭಾಗ್ಯ, ಶಕ್ತಿ. ಕಾಂಗ್ರೆಸ್ ಹೇಳುತ್ತಿರುವ ಮಾತು ನಾವು ನುಡಿದಂತೆ ನಡೆದುಕೊಳ್ಳುತ್ತೇವೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 76 ವರ್ಷಗಳು ತುಂಬಿದರೂ ಭಾರತೀಯರಾದ ನಾವು ಇನ್ನು ಮೂಲಭೂತ ಸೌಕರ್ಯಕ್ಕಾಗಿ ಪರಿತಪಿಸುತ್ತಿರುವುದು ಎಂಥ ಶೋಚನೀಯ ಸಂಗತಿ. ಇದು ಕಾಂಗ್ರೆಸ್ಸಿನ ಗೆಲುವ ಅಥವಾ ಪ್ರಜೆಗಳ ಅಮಾಯಕತೆಯ ಅನಿವಾರ್ಯತೆಯ ಬದುಕು ಅನಿವಾರ್ಯತೆ. ಹಾಗಾಗಿ ಈ 5 ಗ್ಯಾರಂಟಿ ಬೇಕು. ಆದರೆ ಈ 5 ಗ್ಯಾರಂಟಿ ಮೂಲಭೂತ ಸೌಕರ್ಯವೇ ಹೊರತು ದೇಶದ ಅಭಿವೃದ್ಧಿಯ ಯೋಜನೆ ಅಲ್ಲ ಅಂತ ವಾದ ಕೇಳಿಬರುತ್ತಿದೆ. ಕಾಂಗ್ರೆಸ್ಸಿನ ಶಾಸಕರಾದ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಹೇಳಿದಂಥ ಮಾತು, ಒಬ್ಬ ನರ್ಸ್ ತಮ್ಮ ಆಸ್ಪತ್ರೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ದಿನೇಶ್ ಗುಂಡೂರಾವ್ ಅವರು ನೀಡಿದ ಉತ್ತರ, ಎಲ್ಲ ದುಡ್ಡು ಗ್ಯಾರಂಟಿಗೆ ಖರ್ಚು ಆಗಿಬಿಟ್ಟಿದೆ, ನಮ್ಮ ಬಳಿ ಯಾವುದೇ ಅನುದಾನ ಇಲ್ಲ, ಹೀಗಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಲು ನಮ್ಮ ಕೈಯಲ್ಲಿ ಆಗುತ್ತಿಲ್ಲ ಎಂದು ಹೇಳಿದ ಮಾತು. ಹೀಗಿರುವಾಗ ಹೇಗೆ ಕಾಂಗ್ರೆಸ್ ದೇಶದ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮಾಡಬಹುದು? ಒಬ್ಬ ಪದವೀಧರನಾದವನು ಬೇರೆ ವ್ಯಕ್ತಿಯ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದಾನೆ ಅಂದರೆ ಆ ಪದವೀಧರನಿಗೆ ತನ್ನ ಸ್ವಂತ ಸಂಸ್ಥೆಯನ್ನು ಸ್ಥಾಪಿಸುವ ಇಚ್ಛೆ ಇಲ್ಲ ಅಂತ ಅರ್ಥ ಅಲ್ಲ. ಯಾವುದೋ ಕಾರಣ ಅವನ ಆಸೆಯನ್ನು ತಡೆಯುತ್ತಿದೆ ಅಂತ ಅರ್ಥ. ಭಾರತಕ್ಕೆ ಸ್ವತಂತ್ರ ಬಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ನಮ್ಮ ದೇಶವನ್ನು ಕೈಗಾರಿಕೆಯ ದೇಶವನ್ನಾಗಿ ಮಾಡಬೇಕು ಅಂದುಕೊಂಡರೆ ಬ್ರಿಟಿಷರಿಂದ ಬಡತನದ ಕೇಂದ್ರವಾಗಿದ್ದ ಭಾರತವನ್ನು ಅನ್ನದಾತರ ಪುಣ್ಯಭೂಮಿ ಮಾಡಬೇಕು ಅಂತ ಅಂದುಕೊಂಡರು ಮಹಾತ್ಮ ಗಾಂಧಿ. ದೇಶದ ಪ್ರಜೆಗಳು ಅಂದಿನಿಂದ ಇಂದಿನವರೆಗೂ ಯಾಕೆ ಮೂಲಭೂತ ಸೌಕರ್ಯಕ್ಕಾಗಿ ಕಷ್ಟಪಡುತ್ತಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದರ ಹಿಂದೆ ರಾಜಕೀಯ ಕೈವಾಡವೇ ಹೊರತು ಬೇರೆ ಯಾವ ಸಂಕಷ್ಟದ ನಿಲುವು ಅಲ್ಲ. ಕಾಂಗ್ರೆಸ್ಸಿನ ಈ 5 ಗ್ಯಾರಂಟಿಯಿಂದ ಏನು ಪ್ರಯೋಜನ? ಈ 5 ಗ್ಯಾರಂಟಿಯಿಂದ ಏನು ಪ್ರಯೋಜನ ಅಂತ ಅರ್ಥವಾಗಬೇಕಾದರೆ ನಾವು ಮೂಲಭೂತ ಖರ್ಚು ಮತ್ತು ಬಂಡವಾಳದ ಖರ್ಚಿನ ಬಗ್ಗೆ ತಿಳಿದುಕೊಳ್ಳಬೇಕು. ಮೂಲಭೂತ ಖರ್ಚು ಎಂದರೆ ನಾವು ಯಾವುದಾದರೂ ವಸ್ತು ಸೇವೆಯನ್ನು ಪಡೆದರೆ ಅದರಿಂದ ಮತ್ತೆ ಆದಾಯವನ್ನು ಪಡೆಯಲು ಆಗುವುದಿಲ್ಲ.
ಉದಾಹರಣೆಗೆ, ನಾವು ಮನೆಗೆ ಸೊಳ್ಳೆ ಬತ್ತಿಯನ್ನು ತಂದರೆ ಸೊಳ್ಳೆಯನ್ನು ಓಡಿಸಬಹುದೇ ಹೊರತು ಅದರಿಂದ ಯಾವ ಆದಾಯವೂ ಬರುವುದಿಲ್ಲ. ಬಂಡವಾಳದ ಖರ್ಚು ಎಂದರೆ ನಾವು ಯಾವುದೇ ವಸ್ತು ಅಥವಾ ಸೇವೆಯನ್ನು ಪಡೆದರೆ ಅದರಿಂದ ಮತ್ತೆ ಮತ್ತೆ ಆದಾಯವನ್ನು ಪಡೆಯಬಹುದು. ಉದಾಹರಣೆಗೆ, ಒಬ್ಬ ಹೋಟೆಲ್ ನಡೆಸುವವನು ಪಾತ್ರೆಯನ್ನು, ಸ್ಟವ್ ಅನ್ನು ತೆಗೆದುಕೊಂಡರೆ ಪದೇ ಪದೇ ಅದನ್ನು ಉಪಯೋಗಿಸಬಹುದು. ಅದರಿಂದ ಆದಾಯವನ್ನು ಪದೇ ಪದೇ ಗಳಿಸಬಹುದು. ಇದನ್ನು ಬಂಡವಾಳದ ಖರ್ಚು ಎನ್ನುತ್ತಾರೆ. ಇನ್ನು ಈ ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ 5 ಗ್ಯಾರಂಟಿ ಯಾವ ರೀತಿಯ ಖರ್ಚು? ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವನಿಧಿ, ಅನ್ನಭಾಗ್ಯ, ಶಕ್ತಿ ಯೋಜನೆ. ಮೂಲಭೂತ ಖರ್ಚ, ಬಂಡವಾಳದ ಖರ್ಚ. ಇದು ನಮಗೆ ಸುಲಭವಾಗಿ ಅರ್ಥವಾಗಬೇಕಾದರೆ ಕಾಂಗ್ರೆಸ್ಸಿನ ಒಂದು ಗ್ಯಾರಂಟಿಯಾದ ಗೃಹಜ್ಯೋತಿ ಯೋಜನೆಯನ್ನು ಬಿಜೆಪಿಯ ಸೌರಶಕ್ತಿಯ ಯೋಜನೆಯೊಂದಿಗೆ ಹೋಲಿಸಿ ನೋಡೋಣ. ಗೃಹಜ್ಯೋತಿ ಯೋಜನೆಯಲ್ಲಿ ಪ್ರತಿ ಮನೆಗೂ 200 ಯೂನಿಟ್ ಫ್ರೀ ವಿದ್ಯುತ್. ಈ ಹಣವನ್ನ ಸರ್ಕಾರವೇ ವಿದ್ಯುತ್ ಮಂಡಳಿಗೆ ನೀಡುತ್ತದೆ. ಈ ಉಳಿತಾಯದ ಹಣವನ್ನ ನಾವು ಯಾವುದಾದರೂ ಕೆಲಸಕ್ಕೆ ಬಂಡವಾಳವಾಗಿ ಉಪಯೋಗಿಸಿಕೊಳ್ಳಬಹುದು ಎಂದು ಸಿದ್ದರಾಮಯ್ಯ ಗ್ಯಾರಂಟಿಯ ನುಡಿಗಳು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈ ಯೋಜನೆಯಿಂದ ಎಷ್ಟು ಹಣ ಉಳಿತಾಯ ಮಾಡಬಹುದು? 280 ರೂಪಾಯಿಯಿಂದ 330 ರೂಪಾಯಿ ತಿಂಗಳಲ್ಲಿ ಉಳಿಸಬಹುದು. ಈ ಹಣವನ್ನ ವಿದ್ಯುತ್ ಮಂಡಳಿಗೆ ಕಾಂಗ್ರೆಸ್ ಸರ್ಕಾರ ನೀಡಲು ಕಾಂಗ್ರೆಸ್ ಸರ್ಕಾರ ಕಮರ್ಷಿಯಲ್ ಯೂನಿಟ್ ವಿದ್ಯುತ್ ಮೇಲೆ 4 ರೂಪಾಯಿ 10 ಪೈಸೆಯಿಂದ 7 ರೂಪಾಯಿ 80 ಪೈಸೆ ಜಾಸ್ತಿ ಮಾಡಿದ್ರು. ಲಿಕ್ಕರ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು. ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು. ಹೀಗೆ ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡಿ ಒಂದು ಕೈಯಿಂದ ಕೊಟ್ಟ ಹಣವನ್ನ ಇನ್ನೊಂದು ಕೈಯಿಂದ ತೆಗೆದುಕೊಳ್ಳುತ್ತಿದ್ದಾರೆ. ಇದು ಹೇಗೆ ಬಂಡವಾಳದ ಖರ್ಚು ಆಗುತ್ತದೆ? ಇನ್ನು ಬಿಜೆಪಿಯ ಸೌರಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಬಿಜೆಪಿ 300 ಯೂನಿಟ್ಟಿನ ಸೌರಶಕ್ತಿಯನ್ನು 1 ಕೋಟಿ ಮನೆಗೆ ಇನ್ಸ್ಟಾಲ್ ಮಾಡಿದೆ. ಅದಾದ ಮೇಲೆ ಬೇರೆಯವರು ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಅಂದುಕೊಂಡರೆ ಸಬ್ಸಿಡರಿ ಕೂಡ ಕೊಡುತ್ತಿದೆ. ಈ ಮನೆಯವರು 200 ಯೂನಿಟ್ ಬಳಸಿಕೊಳ್ಳುತ್ತಿದ್ದಾರೆ ಅಂದುಕೊಳ್ಳೋಣ. ಎಕ್ಸ್ಟ್ರಾ 100 ಯೂನಿಟ್ ಮಾರಿಕೊಂಡು ಹಣವನ್ನ ಸಂಪಾದಿಸಬಹುದು. ಇಲ್ಲವೇ ಮನೆಗೆ ಇನ್ನೂ ಎಕ್ಸ್ಟ್ರಾ ಉಪಕರಣಗಳಾದ ಫ್ಯಾನು, ಫ್ರಿಜ್ಜು, ವಾಷಿಂಗ್ ಮಿಷಿನ್ ತೆಗೆದುಕೊಂಡು ಬಳಸಬಹುದು. ಇದರಿಂದ ಗೃಹಿಣಿಯರ ಸಮಯ ಉಳಿತಾಯವಾಗುತ್ತದೆ. ಹೊರಗಡೆ ಬೇರೆ ಕೆಲಸಕ್ಕೂ ಹೋಗಬಹುದು. ಎಲೆಕ್ಟ್ರಿಕ್ ಕಾರ್ ಪರ್ಚೇಸ್ ಮಾಡಿಕೊಂಡರೆ ಕಾರ್ಗೆ ಚಾರ್ಜಿಂಗ್ ಕೂಡ ಮಾಡಬಹುದು. ಇದರಿಂದ ಬೇರೆ ದೇಶಗಳಿಂದ ಫ್ಯೂಯಲ್ ಆಮದು ಮಾಡಿಕೊಳ್ಳುವುದು ತಪ್ಪುತ್ತದೆ. ಪ್ರಕೃತಿಯ ವಾತಾವರಣವನ್ನು ಕಾಪಾಡಬಹುದು. ಉಳಿಯುವ ವಿದ್ಯುತ್ ಶಕ್ತಿಯನ್ನು ಮ್ಯಾನುಫ್ಯಾಕ್ಚರಿಂಗ್ ಸಂಸ್ಥೆಗಳಿಗೆ, ಸಣ್ಣ ಕೈಗಾರಿಕೆಗಳಿಗೆ ಕೊಡಬಹುದು. ಇದರಿಂದ ದೇಶದ ಆರ್ಥಿಕತೆ ಕೂಡ ಬೆಳೆಯುತ್ತದೆ. ಈ ಸೌರಶಕ್ತಿಯು ಪದೇ ಪದೇ ಆದಾಯವನ್ನು ತರುವುದರಿಂದ ಇದು ಬಂಡವಾಳ ಹೂಡಿಕೆ. ಆದರೆ ಗೃಹಲಕ್ಷ್ಮಿ ಯೋಜನೆ ಒಂದು ಕಡೆ ಹಣವನ್ನ ಕೊಟ್ಟು ಇನ್ನೊಂದು ಕಡೆ ತೆಗೆದುಕೊಳ್ಳುವ ನೀತಿ ಹೇಗೆ ಬಂಡವಾಳ ಹೂಡಿಕೆ ಆಗುತ್ತದೆ? ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಸರ್ಕಾರ ಹೇಳುತ್ತಿರುವ ಮಾತು ಗ್ಯಾರಂಟಿ. ಇದು ನಮ್ಮ ಯೋಜನೆ. ಇದನ್ನ ಮೋದಿ ಸರ್ಕಾರ ಕಾಪಿ ಮಾಡುತ್ತಿದ್ದಾರೆ. ನಿಜವಾಗಿಯೂ ಇಂಥ ಯೋಜನೆಗಳು 5 ಗ್ಯಾರಂಟಿ ಬರುವುದಕ್ಕೆ ಮುಂಚೆ ಇರಲಿಲ್ಲವಾ? ಇತ್ತು. ಬಿಜೆಪಿ ಗವರ್ನಮೆಂಟ್ ಕೊಡುತ್ತಿದ್ದಂತಹ ಕಿಸಾನ್ ಸನ್ಮಾನ್ 6,000 ತಿಂಗಳಿಗೆ ಫ್ರೀ ಸ್ಕೀಮ್ ಅಲ್ಲವಾ? ಹಾಗಾದರೆ ಈ ಗ್ಯಾರಂಟಿ ಅನ್ನೋ ಪದ ಎಲ್ಲಿಂದ ಬಂತು? ಇದನ್ನ ಫಸ್ಟ್ ಟೈಮ್ ಗ್ಯಾರಂಟಿ ಅನ್ನೋ ಪದನ ಆಮ್ ಆದ್ಮಿ ಪಾರ್ಟಿ ಡೆಲ್ಲಿಯಲ್ಲಿ ಬಳಸಿದ್ರು, ಗ್ಯಾರಂಟಿ ಕಾರ್ಡ್ಗಳು ಕೊಡುವ ಮೂಲಕ. ಇದನ್ನೇ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಅಂತ ಹೇಳಿದ್ರು. ಬಿಜೆಪಿ ಅವರು ಈ ಪದಕ್ಕೆ ಒತ್ತು ಕೊಟ್ಟು ಮೋದಿ ಕಿ ಗ್ಯಾರಂಟಿ ಅಂತ ಪ್ರಚಾರ ಮಾಡಿದ್ರು, ಮಾರ್ಕೆಟ್ ಮಾಡಿದ್ರು. ಇದನ್ನೇ
ಕಾಂಗ್ರೆಸ್ ಬಳಸಿಕೊಂಡರು. ಬಿಜೆಪಿ ಅವರು ಮೂಲಭೂತ ಖರ್ಚು ಹಾಗೂ ಬಂಡವಾಳದ ಖರ್ಚಿನ ಬಗ್ಗೆ ಮಾತನಾಡುತ್ತಾ ಹೋಗಿದ್ದರೆ ಈ ಪದಕ್ಕೆ ಅಷ್ಟು ಪ್ರಾಮುಖ್ಯತೆ ಬರುತ್ತಿರಲಿಲ್ಲ. ಅಂದರೆ ಗ್ಯಾರಂಟಿಗೆ ಪ್ರಾಮುಖ್ಯತೆ ಬರುತ್ತಿರಲಿಲ್ಲ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 76 ವರ್ಷಗಳಾದರೂ ದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿಯೇ ಪರಿತಪಿಸುತ್ತಿದ್ದೇವೆ. ಕಾರಣ ಗಣನೀಯವಾಗಿ ಬೆಳೆಯುತ್ತಿರುವ ಜನಸಂಖ್ಯೆ, ಕರಪ್ಷನ್, ಮ್ಯಾರೇಜ್ ಪದ್ಧತಿ, ಇತರೆ ಸಮಸ್ಯೆಗಳು. ಹೀಗಾಗಿ ಎಲ್ಲ ಕುಲ ಮತ ಧರ್ಮದವರಿಗೂ ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕು. ಡಿಎಂಕೆ ತಮಿಳುನಾಡಿನಲ್ಲಿ ಹೇಗೆ ಆರ್ಯ ದ್ರಾವಿಡ ಅಂತ ತಪ್ಪು ಕಲ್ಪನೆಯಿಂದ ರಾಜಕೀಯ ಮಾಡುತ್ತಿದ್ದಾರೋ ಅದೇ ರೀತಿ ಕಾಂಗ್ರೆಸ್ ಜಾತಿ ಕುಲ ಧರ್ಮ ರಾಜಕೀಯ ಮಾಡುತ್ತಾ ತಮ್ಮ ರಾಜಕೀಯ ತೇರನ್ನು ಎಳೆಯುತ್ತಿದ್ದಾರೆ. ದೇಶವನ್ನು ಕಟ್ಟಲು ರೈತರು ಹೇಗೆ ಬೇಕೋ ಅದೇ ರೀತಿ ಸೈನಿಕರು ಬೇಕು. ಗಡಿ ಭದ್ರವಾಗಬೇಕು. ಕಾಂಗ್ರೆಸ್ ಮಾಡಿದ ತಪ್ಪುಗಳನ್ನು ಸರಿ ಮಾಡುತ್ತಾ ಭಾರತ ಮತ್ತು ಪಾಕ್, ಭಾರತ ಮತ್ತು ಚೀನಾ, ಭಾರತ ಮತ್ತು ಬಾಂಗ್ಲಾದೇಶ, ಭಾರತ ಮತ್ತು ಶ್ರೀಲಂಕಾದ ಕಚತೀವು ದ್ವೀಪದ ಸಮಸ್ಯೆಗಳನ್ನು ಎದುರಿಸುತ್ತಾ ದೇಶದ ಅಭಿವೃದ್ಧಿಯನ್ನು ಮಾಡುವುದು ಸುಲಭದ ಕೆಲಸ ಅಲ್ಲ. ದೇಶದ GDP ಹೆಚ್ಚುತ್ತಿದೆ. ಡಿಜಿಟಲ್ ಇಂಡಿಯಾ ಆಗುತ್ತಿದೆ. ಹಳ್ಳಿಯಲ್ಲೇ ಕುಳಿತುಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಬಹುದು. ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಆನ್ಲೈನ್ ಮಾರ್ಕೆಟಿಂಗ್ ಮಾಡಬಹುದು ಮಧ್ಯವರ್ತಿಗಳಿಲ್ಲದೆ. ಇದು ಮೋದಿಯ ಸಾಧನೆ ಅಲ್ಲವಾ? ಗೆಳೆಯರೇ, ನಿಮ್ಮ ಮತ ನಿಮ್ಮ ಹಕ್ಕು. ಸರಿಯಾಗಿ ಯೋಚಿಸಿ ಮತ ನೀಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ.